ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪರ ಅನುಕಂಪದ ಅಲೆ ವರ್ಕೌಟ್ ಆಗುತ್ತೆ. ಮೇಟಿಯವರ ನಿಧನಾನಂತರ ಬಂದಿರುವ ಚುನಾವಣೆ. ಬಿಜೆಪಿಯ ಪರ 30% ಲಿಂಗಾಯತ ಸಮುದಾಯದ ಮತಗಳು, ಕುರುಬ ಸಮುದಾಯದ ಮತಗಳ ಮೇಲೆ ಸಿಎಂ ಪ್ರಭಾವ ಬೀರ್ತಾರೆ. ಅಹಿಂದ ಮತಗಳು ಕಾಂಗ್ರೆಸ್ ಕೈ ಹಿಡಿಯೋ ಲೆಕ್ಕಾಚಾರ ಇದೆ. ಬಿಜೆಪಿ ಆಂತರಿಕ ಕಲಹ ಕಾಂಗ್ರೆಸ್ಗೆ ವರವಾಗುವ ಉಲ್ಲೇಖವನ್ನ ವರದಿಯಲ್ಲಿ ಮಾಡಲಾಗಿದೆ. ಬಿಜೆಪಿಯ ಪರವಾಗಿ ಲಿಂಗಾಯತ ಮತ ಕ್ರೋಢೀಕರಣಗೊಂಡ್ರೆ ಕಷ್ಟ. ಸಾಲಿಡ್ ಆಗಿ ಲಿಂಗಾಯತ ವೋಟ್ ಬಿಜೆಪಿಗೆ ಬಂದ್ರೆ ಕಾಂಗ್ರೆಸ್ನವರಿಗೆ ಕಷ್ಟ ಆಗುತ್ತೆ. ಲಿಂಗಾಯತ ಮತಗಳ ಕ್ರೋಢೀಕರಣ ಕಾಂಗ್ರೆಸ್ಗೆ ಒಂದು ರೀತಿಯ ಸಂಕಷ್ಟ ತಂದಿಡುತ್ತೆ. ಕ್ಷೇತ್ರದಲ್ಲಿ ಮತ್ತಷ್ಟು ಬಿರುಸಿನ ಪ್ರಚಾರಕ್ಕೂ ಕೂಡ ಸಮಿತಿ ಸಲಹೆಯನ್ನ ನೀಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿಬಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಸೋಷಿಯಲ್ ಇಂಜಿನಿಯರಿಂಗ್ ಇದಕ್ಕೆಲ್ಲ ಹೇಳಿ ಮಾಡಿಸಿದಂಗ ಅವರು ಸೋಷಿಯಲ್ ಇಂಜಿನಿಯರಿಂಗ್ ಯಾವ ರೇಂಜ್ಗೆ ಮಾಡ್ತಾರೆ ಅಂತಂದ್ರೆ ಎಲ್ಲ ಅಹಿಂದ ಮತಗಳನ್ನ ಕ್ರೋಢೀಕರಿಸೋದು, ಓಬಿಸಿ ಮತದಾರರನ್ನ ಒಂದ್ ಕಡೆ ಸೇರಿಸೋದು. ಯಾರು ಕಾರ್ಯಕರ್ತರು ಕೆಲವು ಕಾರಣಗಳಿಂದ ಕಾಂಗ್ರೆಸ್ಗೆ ದೂರ ಆಗಿರ್ತಾರೋ ಅಥವಾ ಬಿಜೆಪಿಯಲ್ಲಿ ಮೇನ್ ಸ್ಟ್ರೀಮ್ ಅಲ್ಲಿ ಓಡಾಡ್ತಾ ಇರ್ತಾರೋ ಅಂತವ್ರಿಗೆ ಬಲೆ ಹಾಕುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಮಾಡ್ತಾ ಇದೆ. ಕೆಲವು ಮಾಹಿತಿಗಳ ಪ್ರಕಾರ ಕಳೆದ 1 ತಿಂಗಳಿಂದ ಬಾಗಲಕೋಟೆ ಕ್ಷೇತ್ರದಲ್ಲಿಯೇ ಅವರು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೀವು ದಾವಣಗೆರೆ ತಲೆನೇ ಕೆಡಿಸ್ಕೋಬೇಡಿ, ಬಾಗಲಕೋಟೆ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತ ಹೇಳಿದಾರಂತೆ ಸತೀಶ್ ಜಾರಕಿಹೊಳಿಗೆ. ಹಿಂಗಾಗಿ ಫುಲ್ ಸೋಷಿಯಲ್ ಇಂಜಿನಿಯರಿಂಗ್ ಬಾಗಲಕೋಟೆ ಕ್ಷೇತ್ರದಲ್ಲಿ. ಇನ್ನೆಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಬಾಗಲಕೋಟೆ ಟಫ್ ಅಂತೂ ಇದೆ. ದಾವಣಗೆರೆ ದಕ್ಷಿಣದ ಬಗ್ಗೆ ಈಗಾಗಲೇ ನಾನಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ಈಗ ಇವರಿಗೆ ಸೇರಿರುವಂತಹ ವರದಿ ಕಾಂಗ್ರೆಸ್ ಅನ್ನ ಒಂದು ರೀತಿ ಟೆನ್ಷನ್ಗೆ ಕಾರಣ ಆಗುವಂತಹ ವರದಿಯನ್ನ ಕೊಟ್ಟಿದ್ದಾರಾ? ಆ ವರದಿಯ ಮೇಲೆ ಮತ್ತೆ ಯಾವ ರೀತಿ ವರ್ಕೌಟ್ ಈಗ ಮಾಡುವಂತ ಕೆಲಸ ಕಾಂಗ್ರೆಸ್ನವರಿಂದ ಆಗ್ತಾ ಇದೆ? ಶ್ರೀಪಾದ್, ಉಪಚುನಾವಣೆಗಳನ್ನ ಎರಡು ದಾವಣಗೆರೆ ದಕ್ಷಿಣ ಆಗಿರ್ಬೋದು, ಬಾಗಲಕೋಟೆ ಉಪಚುನಾವಣೆಯನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಕಾಂಗ್ರೆಸ್ನಲ್ಲಿ ಒಂದು ಪರಿಪಾಠ ಇರುವಂತದ್ದೇನಂತಂದು ಹೇಳಿದ್ರೆ, ಯಾವುದೇ ಚುನಾವಣೆಗಳು ನಡೆದ್ರೂ ಕೂಡ ಆ ಕ್ಷೇತ್ರದ ಟ್ರೆಂಡ್ ಹೇಗಿದೆ, ಅದು ಮತದಾನದ ದಿನಾಂಕದವರೆಗೂ ಕೂಡ ಮತಗಟ್ಟೆಗಳಿಗೂ ಹೋಗುವವರೆಗೂ ಕೂಡ ಮನಸ್ಥಿತಿ ಯಾವ ರೀತಿ ಅರಿಯುವಂತದ್ದು ಬಹಳ ಪ್ರಮುಖವಾಗಿರುವಂತಹ ಕಾರಣಕ್ಕಾಗಿ ಆಗಾಗ ಚುನಾವಣೆಯ ಟ್ರೆಂಡ್ ಯಾವ ರೀತಿ ಇದೆ ಅನ್ನುವಂತಹ ವರದಿಯನ್ನ ಕಾಂಗ್ರೆಸ್ ಮಾಡಿಕೊಳ್ತಾ ಇರುತ್ತೆ. ಅಂದ್ರೆ ಆಗಬೇಕಾದಂತಹ ಬದಲಾವಣೆ ಏನು, ಜನರಿಗೆ ಯಾವ ರೀತಿ ಮನವರಿಕೆ ಮಾಡಬೇಕು, ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನೋಂತ ಒಂದಷ್ಟು ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ಳೋಕೆ ಗ್ರೌಂಡ್ ರಿಪೋರ್ಟ್ ಅನ್ನ ತೆಗೆದುಕೊಳ್ತಾರೆ. ಹೀಗಾಗಿ ಚುನಾವಣಾ ಸಮಿತಿಯು ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಅನ್ನ ರಾಜ್ಯ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ. ಆ ನಾಯಕರು ಆ ಒಂದು ಮುಖ್ಯ ಪ್ರಮುಖವಾದಂತಹ ಅಂಶ ಏನಂತಂದು ಹೇಳಿದ್ರೆ, ಆ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂತದ್ದು ಏನಂತಂದು ಹೇಳಿದ್ರೆ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ್ ವರ್ಸಸ್ ಅಹಿಂದ ಮತಗಳ ನಡುವೆ ಕ್ರೋಢೀಕರಿಸುವಂತಹ ಒಂದಷ್ಟು ಲೆಕ್ಕಾಚಾರದ ನಡುವೆ ಬಿಜೆಪಿ ಕಾಂಗ್ರೆಸ್ನ ನಡುವೆ ಒಂದಷ್ಟು ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ. ಅಷ್ಟು ಸುಲಭ ಅಲ್ಲ. ಕೇವಲ 55% ಮಾತ್ರ ಗೆಲ್ಲುವಂತ ಅವಕಾಶ ಇದೆ, 45% ಬಿಜೆಪಿಗೂ ಕೂಡ ಅವಕಾಶ ಇದೆ. ಬಿಜೆಪಿಯ ಒಳಗಿನ ಸ್ಥಳೀಯ ನಾಯಕತ್ವದ್ದಾಗಿರ್ಬೋದು, ರಾಜ್ಯ ಮಟ್ಟದ ನಾಯಕತ್ವದಲ್ಲಿ ಸಾಕಷ್ಟು ಗೊಂದಲಗಳಿದಾವೆ. ಆ ಗೊಂದಲಗಳು ಭಿನ್ನಾಭಿಪ್ರಾಯಗಳನ್ನ ಕಾಂಗ್ರೆಸ್ ಹೊರವಾಗಿ ಮಾಡಿಕೊಂಡ್ರೆ ಅದು ಅನುಕೂಲ ಆಗುತ್ತೆ ಅನ್ನೋಂಥದ್ದೊಂದದ್ದು. ಮತ್ತೊಂದು ಕಡೆಗೆ ಸಹಜವಾಗಿ ನಗರ ಪ್ರದೇಶಗಳಲ್ಲಿ ಬಿಜೆಪಿಯ ಪರವಾಗಿ ಹೆಚ್ಚು ಒಲವಿದೆ. ಗ್ರಾಮೀಣ ಮತ್ತು ಅರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ವಿಚಾರ ಆಗಿರ್ಬೋದು, ಜೊತೆಗೆ ಮೇಟಿಯವರ ಕುಟುಂಬದ ಮೇಲೆ ಒಂದಷ್ಟು ಅನುಕಂಪವೂ ಕೂಡ ಇದೆ. ಇದೆಲ್ಲವನ್ನು ಕೂಡ ಕ್ರೋಢೀಕರಿಸಿಕೊಂಡು ನಾವು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿದ್ದಾರೆ. ಬಿಜೆಪಿಯ ಮತಗಳು ಸಹಜವಾಗಿ ಸಾಂಪ್ರದಾಯಿಕ ಮತಗಳನ್ನ ಲಿಂಗಾಯತ ಮತಗಳು ಏನಾದ್ರೂ ಒಗ್ಗಟ್ಟಾದ್ರೆ ಕ್ರೋಢೀಕರಿಸಿದ್ದು ಒಂದಾಗಿದ್ರೆ ಅದೆಲ್ಲವೂ ಕೂಡ ಬಿಜೆಪಿಗೆ ವರದಾನ ಆಗುತ್ತೆ ಅನ್ನೋಂತ ಲೆಕ್ಕಾಚಾರದಲ್ಲಿ ಬಿಜೆಪಿಯ ನಾಯಕರು ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಇತ್ತ ಕಾಂಗ್ರೆಸ್ನ ನಾಯಕರು ತಾವು ಕೂಡ ಹೇಳ್ತಾ ಇದ್ರಿ, ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಠಿಕಾಣೆ ಓಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವರು ಕ್ಯಾಪ್ಟನ್ ಅನ್ನೋ ರೀತಿಯಲ್ಲಿ ಇದ್ದಾಗ್ಲೂ ಕೂಡ ಬೇರೆ ಬೇರೆ ಸಚಿವರು, ಶಾಸಕರು ಎಲ್ಲರೂ ಕೂಡ ಬಾಗಲಕೋಟೆಯೆಲ್ಲ ಬೀಡ್ಬಿಟ್ಟಿದ್ದಾರೆ. ಬಹಳ ಮುಖ್ಯ ಏನಂತಂದು ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯನವರು ಆ ಕ್ಷೇತ್ರಕ್ಕೆ ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ. ಕಾರಣ ಏನಂತಂದು ಹೇಳಿದ್ರೆ,
ಗ್ರೌಂಡ್ ರಿಪೋರ್ಟ್ ನಲ್ಲಿ ಕುರುಬ ಸಮುದಾಯದ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಹೆಚ್ಚು ಪ್ರಭಾವ ಬೀರುತ್ತಾರೆ. ಅದರ ಜೊತೆಗೆ ಅಹಿಂದ ಮತಗಳನ್ನು ಕೂಡ ನಾವು ಕ್ರೋಢೀಕರಿಸಿದ್ರೆ ಗೆಲುವಿಗೆ ಒಂದಷ್ಟು ಅನುಕೂಲ ಆಗಬಹುದು ಅನ್ನುವಂತ ಒಂದಷ್ಟು ವಿಷಯಗಳ ಪ್ರಸ್ತಾಪ ಆಗಿರುವಂತದ್ದು. ಮುಖ್ಯವಾಗಿ ಸ್ಥಳೀಯವಾಗಿರುವಂತಹ ನಾಯಕತ್ವ ಬಿಜೆಪಿಯಲ್ಲೇ ಗೊಂದಲ ಇರುವಂತಹ ಆ ಗೊಂದಲಗಳನ್ನ ಕಾಂಗ್ರೆಸ್ ಹೊರ ಮಾಡಿಕೊಳ್ಬೇಕು. ಅದರ ಜೊತೆಗೆ ಅಲ್ಲಿ ಒಂದಷ್ಟು ಸರ್ಕಾರ ಅಲ್ಲಿ ಏನಾದ್ರೂ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಆದ್ರೆ ಮುಂದಿನ ಎರಡು ವರ್ಷಗಳಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಅನ್ನುವಂಥದ್ದು ಕೂಡ ಮನವರಿಕೆ ಮಾಡಬೇಕು. ಆದ್ರೆ ಹೆಚ್ಚೆಚ್ಚು ಪ್ರಚಾರಕ್ಕೆ ಒತ್ತು ಕೊಡಬೇಕು ಅನ್ನುವಂತ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಂತಂದು ಹೇಳಿದ್ರೆ, ಇಡೀ ಸರ್ಕಾರವೇ ಅಲ್ಲಿ ಕೂತರೂ ಕೂಡ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದೇ ಈಗ ಕಾಂಗ್ರೆಸ್ ಪಾಲಿಗೆ ಒಂದಷ್ಟು ತಲೆನೋವಾಗಿದೆ. ಆ ತಲೆನೋವನ್ನ ಕಡಿಮೆ ಮಾಡಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಸ್ಟ್ರಾಟರ್ಜಿ, ಕೊನೆ ಹಂತದ ಸ್ಟ್ರಾಟರ್ಜಿ ತಂತ್ರಗಾರಿಕೆಯನ್ನು ಕೂಡ ಮಾಡಲಿಕ್ಕೆ ಕೈಪಡೆಗ ಮುಂದಾಗಿದೆ. ಶ್ರೀಪಾದ್, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪರ ಅನುಕಂಪದ ಅಲೆ ವರ್ಕೌಟ್ ಆಗುತ್ತೆ. ಮೇಟಿಯವರ ನಿಧನಾನಂತರ ಬಂದಿರುವ ಚುನಾವಣೆ, ಬಿಜೆಪಿಯ ಪರ 30% ಲಿಂಗಾಯತ ಸಮುದಾಯದ ಮತಗಳು, ಕುರುಬ ಸಮುದಾಯದ ಮತಗಳ ಮೇಲೆ ಸಿಎಂ ಪ್ರಭಾವ ಬೀರ್ತಾರೆ. ಅಹಿಂದ ಮತಗಳು ಕಾಂಗ್ರೆಸ್ ಕೈ ಹಿಡಿಯೋ ಲೆಕ್ಕಾಚಾರ ಇದೆ. ಬಿಜೆಪಿ ಆಂತರಿಕ ಕಲಹ ಕಾಂಗ್ರೆಸ್ಗೆ ವರವಾಗುವ ಉಲ್ಲೇಖವನ್ನ ಆ ವರದಿಯಲ್ಲಿ ಮಾಡಲಾಗಿದೆ. ಬಿಜೆಪಿಯ ಪರವಾಗಿ ಲಿಂಗಾಯತ ಮತ ಕ್ರೋಢೀಕರಣಗೊಂಡ್ರೆ ಕಷ್ಟ. ಸಾಲಿಡ್ ಆಗಿ ಲಿಂಗಾಯತ ವೋಟ್ ಬಿಜೆಪಿಗೆ ಬಂದ್ರೆ ಕಾಂಗ್ರೆಸ್ನವರಿಗೆ ಕಷ್ಟ ಆಗುತ್ತೆ. ಲಿಂಗಾಯತ ಮತಗಳ ಕ್ರೋಢೀಕರಣ ಕಾಂಗ್ರೆಸ್ಗೆ ಒಂದು ರೀತಿಯ ಸಂಕಷ್ಟ ತಂದಿಡುತ್ತೆ. ಕ್ಷೇತ್ರದಲ್ಲಿ ಮತ್ತಷ್ಟು ಬಿರುಸಿನ ಪ್ರಚಾರಕ್ಕೂ ಕೂಡ ಸಮಿತಿ ಸಲಹೆಯನ್ನ ನೀಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿಬಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಸೋಷಿಯಲ್ ಇಂಜಿನಿಯರಿಂಗ್ ಇದಕ್ಕೆಲ್ಲ ಹೇಳಿ ಮಾಡಿಸಿದಂಗೆ ಅವರು ಸೋಷಿಯಲ್ ಇಂಜಿನಿಯರಿಂಗ್ ಯಾವ ರೇಂಜ್ಗೆ ಮಾಡ್ತಾರೆ ಅಂತಂದ್ರೆ ಎಲ್ಲ ಅಹಿಂದ ಮತಗಳನ್ನ ಕ್ರೋಢೀಕರಿಸೋದು, ಓಬಿಸಿ ಮತದಾರರನ್ನ ಒಂದ್ ಕಡೆ ಸೇರಿಸೋದು. ಯಾರು ಕಾರ್ಯಕರ್ತರು ಕೆಲವು ಕಾರಣಗಳಿಂದ ಕಾಂಗ್ರೆಸ್ಗೆ ದೂರ ಆಗಿರ್ತಾರೋ ಅಥವಾ ಬಿಜೆಪಿಯಲ್ಲಿ ಮೇನ್ ಸ್ಟ್ರೀಮ್ ಅಲ್ಲಿ ಓಡಾಡ್ತಾ ಇರ್ತಾರೋ ಅಂತವ್ರಿಗೆ ಬಲೆ ಹಾಕುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಮಾಡ್ತಾ ಇದೆ. ಕೆಲವು ಮಾಹಿತಿಗಳ ಪ್ರಕಾರ ಕಳೆದ 1 ತಿಂಗಳಿಂದ ಬಾಗಲಕೋಟೆ ಕ್ಷೇತ್ರದಲ್ಲಿಯೇ ಅವರು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೀವು ದಾವಣಗೆರೆ ತಲೆನೇ ಕೆಡಿಸ್ಕೋಬೇಡಿ, ಬಾಗಲಕೋಟೆ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತ ಹೇಳಿದಾರಂತೆ ಸತೀಶ್ ಜಾರಕಿಹೊಳಿಗೆ. ಹಿಂಗಾಗಿ ಫುಲ್ ಸೋಷಿಯಲ್ ಇಂಜಿನಿಯರಿಂಗ್ ಬಾಗಲಕೋಟೆ ಕ್ಷೇತ್ರದಲ್ಲಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಬಾಗಲಕೋಟೆ ಟಫ್ ಅಂತೂ ಇದೆ. ದಾವಣಗೆರೆ ದಕ್ಷಿಣದ ಬಗ್ಗೆ ಈಗಾಗಲೇ ನಾನಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ಈಗ ಇವರಿಗೆ ಸೇರಿರುವಂತಹ ವರದಿ ಕಾಂಗ್ರೆಸ್ ಅನ್ನ ಒಂದು ರೀತಿ ಟೆನ್ಷನ್ಗೆ ಕಾರಣ ಆಗುವಂತಹ ವರದಿಯನ್ನ ಕೊಟ್ಟಿದ್ದಾರಾ? ಆ ವರದಿಯ ಮೇಲೆ ಮತ್ತೆ ಯಾವ ರೀತಿಯ ವರ್ಕೌಟ್ ಈಗ ಮಾಡುವಂತ ಕೆಲಸ ಕಾಂಗ್ರೆಸ್ನವರಿಂದ ಆಗ್ತಾ ಇದೆ? ಶ್ರೀಪಾದ್, ಉಪಚುನಾವಣೆಗಳನ್ನ ಎರಡು ದಾವಣಗೆರೆ ದಕ್ಷಿಣ ಆಗಿರಬಹುದು, ಬಾಗಲಕೋಟೆ ಉಪಚುನಾವಣೆಯನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಕಾಂಗ್ರೆಸ್ನಲ್ಲಿ ಒಂದು ಪರಿಪಾಠ ಇರುವಂತದ್ದೇನಂತಂದು ಹೇಳಿದ್ರೆ, ಯಾವುದೇ ಚುನಾವಣೆಗಳು ನಡೆದ್ರೂ ಕೂಡ ಆ ಕ್ಷೇತ್ರದ ಟ್ರೆಂಡ್ ಹೇಗಿದೆ, ಅದು ಮತದಾನದ ದಿನಾಂಕದವರೆಗೂ ಕೂಡ, ಮತಗಟ್ಟೆಗಳಿಗೂ ಹೋಗುವವರೆಗೂ ಕೂಡ ಮನಸ್ಥಿತಿ ಯಾವ ರೀತಿ ಅರಿಯುವಂತದ್ದು ಬಹಳ ಪ್ರಮುಖವಾಗಿರುವಂತಹ ಕಾರಣಕ್ಕಾಗಿ ಆಗಾಗ ಚುನಾವಣೆಯ ಟ್ರೆಂಡ್ ಯಾವ ರೀತಿ ಇದೆ ಅನ್ನುವಂತಹ ವರದಿಯನ್ನ ಕಾಂಗ್ರೆಸ್ ಮಾಡಿಕೊಳ್ತಾ ಇರುತ್ತೆ. ಅಂದ್ರೆ ಆಗಬೇಕಾದಂತಹ ಬದಲಾವಣೆ ಏನು, ಜನರಿಗೆ ಯಾವ ರೀತಿ ಮನವರಿಕೆ ಮಾಡಬೇಕು, ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನೋಂತ ಒಂದಷ್ಟು ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ಳೋಕೆ ಗ್ರೌಂಡ್ ರಿಪೋರ್ಟ್ ಅನ್ನ ತೆಗೆದುಕೊಳ್ತಾರೆ. ಹೀಗಾಗಿ ಚುನಾವಣಾ ಸಮಿತಿಯು ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಅನ್ನ ರಾಜ್ಯ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ. ಆ ನಾಯಕರು ಆ ಒಂದು ಪ್ರಮುಖವಾದಂತಹ ಅಂಶ ಏನಂತ ಹೇಳಿದ್ರೆ, ಆ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂತದ್ದು ಏನಂತ ಹೇಳಿದ್ರೆ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ್ ವರ್ಸಸ್ ಅಹಿಂದ ಮತಗಳ ನಡುವೆ ಕ್ರೋಢೀಕರಿಸುವಂತಹ ಒಂದಷ್ಟು ಲೆಕ್ಕಾಚಾರದ ನಡುವೆ ಬಿಜೆಪಿ ಕಾಂಗ್ರೆಸ್ನ ನಡುವೆ ಒಂದಷ್ಟು ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ. ಅಷ್ಟು ಸುಲಭ ಅಲ್ಲ. ಕೇವಲ 55% ಮಾತ್ರ ಗೆಲ್ಲುವಂತ ಅವಕಾಶ ಇದೆ, 45% ಬಿಜೆಪಿಗೂ ಕೂಡ ಅವಕಾಶ ಇದೆ. ಬಿಜೆಪಿಯ ಒಳಗಿನ ಸ್ಥಳೀಯ ನಾಯಕತ್ವದ್ದಾಗಿರಬಹುದು, ರಾಜ್ಯ ಮಟ್ಟದ ನಾಯಕತ್ವದಲ್ಲಿ ಸಾಕಷ್ಟು ಗೊಂದಲಗಳಿದಾವೆ. ಆ ಗೊಂದಲಗಳು ಭಿನ್ನಾಭಿಪ್ರಾಯಗಳನ್ನ ಕಾಂಗ್ರೆಸ್ ಹೊರವಾಗಿ ಮಾಡಿಕೊಂಡ್ರೆ ಅದು ಅನುಕೂಲ ಆಗುತ್ತೆ ಅನ್ನೋಂಥದ್ದೊಂದದ್ದು. ಮತ್ತೊಂದು ಕಡೆಗೆ ಸಹಜವಾಗಿ ನಗರ ಪ್ರದೇಶಗಳಲ್ಲಿ ಬಿಜೆಪಿಯ ಪರವಾಗಿ ಹೆಚ್ಚು ಒಲವಿದೆ. ಗ್ರಾಮೀಣ ಮತ್ತು ಅರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ವಿಚಾರ ಆಗಿರಬಹುದು, ಜೊತೆಗೆ ಮೇಟಿಯವರ ಕುಟುಂಬದ ಮೇಲೆ ಒಂದಷ್ಟು ಅನುಕಂಪವೂ ಕೂಡ ಇದೆ. ಇದೆಲ್ಲವನ್ನು ಕೂಡ ಕ್ರೋಢೀಕರಿಸಿಕೊಂಡು ನಾವು ಯಾವ ರೀತಿ ಸ್ಟ್ರಾಟರ್ಜಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ.
ಬಿಜೆಪಿಯ ಮತಗಳು ಸಹಜವಾಗಿ ಸಾಂಪ್ರದಾಯಿಕ ಮತಗಳನ್ನ ಲಿಂಗಾಯತ ಮತಗಳು ಏನಾದ್ರೂ ಒಗ್ಗಟ್ಟಾದ್ರೆ ಕ್ರೋಢೀಕರಿಸಿದ್ದು ಒಂದಾಗಿದ್ರೆ ಅದೆಲ್ಲವೂ ಕೂಡ ಬಿಜೆಪಿಗೆ ವರದಾನ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿಯ ನಾಯಕರು ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಇತ್ತ ಕಾಂಗ್ರೆಸ್ನ ನಾಯಕರು ತಾವು ಕೂಡ ಹೇಳ್ತಾ ಇದ್ರಿ, ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಠಿಕಾಣೆ ಓಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವರು ಕ್ಯಾಪ್ಟನ್ ಅನ್ನೋ ರೀತಿಯಲ್ಲಿ ಇದ್ದಾಗ್ಲೂ ಕೂಡ ಬೇರೆ ಬೇರೆ ಸಚಿವರು, ಶಾಸಕರು ಎಲ್ಲರೂ ಕೂಡ ಬಾಗಲಕೋಟೆಯೆಲ್ಲ ಬೀಡ್ಬಿಟ್ಟಿದ್ದಾರೆ. ಬಹಳ ಮುಖ್ಯ ಏನಂತಂದು ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಆ ಕ್ಷೇತ್ರಕ್ಕೆ ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ. ಕಾರಣ ಏನಂತಂದು ಹೇಳಿದ್ರೆ ಗ್ರೌಂಡ್ ರಿಪೋರ್ಟ್ ನಲ್ಲಿ ಕುರುಬ ಸಮುದಾಯದ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಹೆಚ್ಚು ಪ್ರಭಾವ ಬೀರುತ್ತಾರೆ. ಅದರ ಜೊತೆಗೆ ಅಹಿಂದ ಮತಗಳನ್ನು ಕೂಡ ನಾವು ಕ್ರೋಢೀಕರಿಸಿದ್ರೆ ಗೆಲುವಿಗೆ ಒಂದಷ್ಟು ಅನುಕೂಲ ಆಗಬಹುದು ಅನ್ನೋಂತ ಒಂದಷ್ಟು ವಿಷಯಗಳ ಪ್ರಸ್ತಾಪ ಆಗಿರುವಂತದ್ದು. ಮುಖ್ಯವಾಗಿ ಸ್ಥಳೀಯವಾಗಿರುವಂತಹ ನಾಯಕತ್ವ ಬಿಜೆಪಿಯಲ್ಲೇ ಗೊಂದಲ ಇರುವಂತಹ ಆ ಗೊಂದಲಗಳನ್ನ ಕಾಂಗ್ರೆಸ್ ಹೊರ ಮಾಡಿಕೊಳ್ಬೇಕು. ಅದ್ರ ಜೊತೆಗೆ ಅಲ್ಲಿಯ ಒಂದಷ್ಟು ಸರ್ಕಾರ ಅಲ್ಲೇನಾದ್ರೂ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಆದ್ರೆ ಮುಂದಿನ ಎರಡು ವರ್ಷಗಳಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಅನ್ನುವಂಥದ್ದು ಕೂಡ ಮನವರಿಕೆ ಮಾಡಬೇಕು. ಆದ್ರೆ ಹೆಚ್ಚೆಚ್ಚು ಪ್ರಚಾರಕ್ಕೆ ಒತ್ತು ಕೊಡಬೇಕು ಅನ್ನೋಂತ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಗಮನಿಸಬೇಕಾದಂತ ವಿಚಾರ ಏನಂತಂದು ಹೇಳಿದ್ರೆ ಇಡೀ ಸರ್ಕಾರವೇ ಅಲ್ಲಿ ಕೂತರೂ ಕೂಡ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದೇ ಈಗ ಕಾಂಗ್ರೆಸ್ ಪಾಲಿಗೆ ಒಂದಷ್ಟು ತಲೆನೋವಾಗಿದೆ. ಆ ತಲೆನೋವನ್ನ ಕಡಿಮೆ ಮಾಡಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಸ್ಟ್ರಾಟರ್ಜಿ, ಕೊನೆ ಹಂತದ ಸ್ಟ್ರಾಟರ್ಜಿ ತಂತ್ರಗಾರಿಕೆಯನ್ನು ಕೂಡ ಮಾಡಲಿಕ್ಕೆ ಕೈಪಡೆಗ ಮುಂದಾಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ.